ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್ ಸರ್, ರಕ್ಷಿತಾ ಶೆಟ್ಟಿ ವೀಡಿಯೋಸ್ಗಳನ್ನು ನೀವು ಸಹ ಮಾಡಿ ಅಂತ ಹೇಳಿ ಸಾಕಷ್ಟು ಜನ ನನಗೆ ಕಮೆಂಟ್ಸ್ಗಳನ್ನು ಹಾಕ್ತಿರ್ತೀರ. ಬಟ್ ರಕ್ಷಿತಾ ಶೆಟ್ಟಿ ಬಗ್ಗೆ ಏನಾದರೂ ನ್ಯೂಸ್ ಹೇಳಬೇಕು ಅಂತಂದರೆ ನಿಮಗೆ ಗೊತ್ತಿಲ್ಲದೆ ಇರೋವಂತಹ ನ್ಯೂಸ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಗೊತ್ತಿರುವಂತಹ ವಿಚಾರಗಳನ್ನೇ ಬಂದು ಹೇಳಿ ವೀಡಿಯೋಸ್ ಮಾಡಿ ಅಂತಂದರೆ ನಿಮಗೂ ಕೂಡ ಕೇಳೋದಕ್ಕೆ ಬೋರ್ ಆಗ್ತಿರುತ್ತೆ. ಯಾಕಂದರೆ ರಕ್ಷಿತಾ ಶೆಟ್ಟಿ ಸದ್ಯಕ್ಕೆ ಅವಳ ಲೈಫಲ್ಲಿ ಏನು ಮಾಡ್ತಿದ್ದಾಳೆ ಅಂತ ಹೇಳಿ ಅಪ್ ಟು ಡೇಟ್ ವ್ಲಾಗ್ಸ್ಗಳಲ್ಲಿ, ಅವಳು ಡೈಲಿ ವ್ಲಾಗ್ಸ್ಗಳಲ್ಲಿ ಅಪ್ಡೇಟ್ ಮಾಡ್ತಾನೆ ಇರ್ತಾಳೆ. ಸೊ ಅದೇ ಅಪ್ಡೇಟ್ಸ್ಗಳನ್ನು ನಾನು ಕೊಡ್ತಿದ್ರೆ ನನ್ನ ವೀಡಿಯೋಸ್ ನೋಡೋದಕ್ಕೆ ನಿಮಗೂ ಸಹ ಬೋರ್ ಆಗುತ್ತೆ ಅಂತ ಹೇಳ್ಬೋದು. ಸೊ ದಟ್ ನಾನೇನು ಅಂದ್ಕೊಂಡೆ ಅಂತಂದರೆ 3 ಡೇಸ್ ಅಥವಾ 4 ಡೇಸ್ ಒಂದು ವೀಡಿಯೋ ಹಾಕಿದ್ರು ಪರವಾಗಿಲ್ಲ ರಕ್ಷಿತಾ ಶೆಟ್ಟಿ ಬಗ್ಗೆ. ಯಾವುದಾದ್ರೂ ನಿಮಗೆ ಗೊತ್ತಿಲ್ಲದಿರುವಂತಹ ಇನ್ಫಾರ್ಮೇಷನ್ ಬಗ್ಗೆ, ರಕ್ಷಿತಾ ಶೆಟ್ಟಿ ಬಗ್ಗೆ ಏನಾದರೂ ಗೊತ್ತಿಲ್ಲದಿರುವಂತಹ ಇನ್ಫಾರ್ಮೇಷನ್ಸ್ ಬಗ್ಗೆ ವೀಡಿಯೋಸ್ ಮಾಡಿ ಹಾಕೋಣ. ಸೊ ದಟ್ ನಿಮಗೂ ಕೂಡ ಕೇಳೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಅಲ್ಲಿ ರಕ್ಷಿತಾ ಶೆಟ್ಟಿ ಬ್ಲಾಗ್ ಮಾಡಿದ ತಕ್ಷಣ ನಾನು ಕೂಡ ವ್ಲಾಗ್ಸ್ಗಳನ್ನು ಮಾಡಿ ವಿಡಿಯೋದಲ್ಲಿ ಹೇಳ್ತಾ ರಕ್ಷಿತಾ ಶೆಟ್ಟಿ ಹಿಂಗೆ ಮಾಡಿದ್ಲು, ಹಂಗೆ ಮಾಡಿದ್ಲು, ಆ ಕೆಲಸ ಮಾಡ್ತಿದ್ದಾಳೆ, ಈ ಕೆಲಸ ಮಾಡ್ತಿದ್ದಾಳೆ ಅಂತ ಹೇಳಿ ವ್ಲಾಗ್ಸ್ಗಳನ್ನು ಮಾಡಿ ಹಾಕ್ತಿದ್ರೆ, ಸೊ ರಕ್ಷಿತಾ ಶೆಟ್ಟಿ ವ್ಲಾಗ್ಸ್ಗಳಲ್ಲಿ ನೀವು ಆಲ್ರೆಡಿ ನೋಡಿರ್ತೀರ ರಕ್ಷಿತಾ ಶೆಟ್ಟಿ ಏನು ಮಾಡ್ತಿದ್ದಾಳೆ ಅಂತ ಹೇಳಿ. ಸೊ ಅದನ್ನೇ ನಾನು ಹೇಳ್ತಿದ್ರೆ ನಿಮಗೂ ಸಹ ಬೋರ್ ಆಗುತ್ತೆ ಅಲ್ವಾ. ಸೊ ದಟ್ ನಾನು ಅಂದ್ಕೊಂಡೆ ರಕ್ಷಿತಾ ಶೆಟ್ಟಿ ಯಾವುದಾದ್ರು ಈವೆಂಟ್ಸ್ಗೆ ಹೋದಾಗ ಒಂದಷ್ಟು ವಿಚಾರಗಳ ಬಗ್ಗೆ ರಕ್ಷಿತಾ ಶೆಟ್ಟಿ ಮಾತಾಡ್ತಾಳೆ. ಸೊ ಆ ವಿಡಿಯೋಸ್ಗಳು ರಕ್ಷಿತಾ ಶೆಟ್ಟಿ ಬ್ಲಾಗ್ಸ್ಗಳಲ್ಲಿ ಅಪ್ಲೋಡ್ ಮಾಡ್ಕೊಂಡಿರೋದಿಲ್ಲ. ಸೊ ಅಲ್ಲಿ ಸ್ಟೇಜ್ ಮೇಲೆ ರಕ್ಷಿತಾ ಶೆಟ್ಟಿ ಮಾತಾಡಿರೋದ್ರಲ್ಲಿ ಯಾವುದಾದ್ರು ಪಾಯಿಂಟ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸುತ್ತೆ. ಸೊ ದಟ್ ಅದ್ರ ಬಗ್ಗೆ ಮಾತಾಡೋಣ, ನಿಮಗೂ ಕೂಡ ಕೇಳೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಲ್ವಾ. ಸೊ ಅಂತಹ ವೀಡಿಯೋಸ್ಗಳನ್ನ ಸಾಕಷ್ಟು ಜನ ರಕ್ಷಿತಾ ಶೆಟ್ಟಿ ಫ್ಯಾನ್ಸ್ ಮಿಸ್ ಮಾಡ್ಕೊಂಡಿರ್ತೀರ. ಅವಳ ಬ್ಲಾಗ್ಸಲ್ಲಿ, ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ ಏನೇನು ಅಪ್ಲೋಡ್ ಮಾಡ್ತಾರೋ ಅದನ್ನು ಬಿಡದೆ ನೋಡಿರ್ತೀರ ರಕ್ಷಿತಾ ಶೆಟ್ಟಿ ಫ್ಯಾನ್ಸ್ಗಳು. ಯಾಕೆ ಅಂತಂದರೆ ಅವಳ ವಿಡಿಯೋಸ್ ಸ್ಟಾರ್ಟಿಂಗ್ ಆನ್ ಮಾಡಿದ್ರಿ ಅಂತಂದರೆ ಎಂಡ್ ತನಕನೂ ಅವಳು ಮಾತಾಡೋದನ್ನು ನೋಡೋದಕ್ಕೆ ತುಂಬ ಚೆಂದ ಇರುತ್ತೆ. ಸೊ ಕಂಪ್ಲೀಟ್ ವೀಡಿಯೋಸ್ಗಳನ್ನ ನಾವು ನೋಡಿರ್ತೀವಿ. ಅದೇ ರೀತಿ ಸಾಕಷ್ಟು ವೀಡಿಯೋಸ್ಗಳನ್ನ ನೀವು ಮಿಸ್ ಸಹ ಮಾಡ್ಕೊಂಡಿರ್ತೀರ. ಅಂದರೆ ಬೇರೆ ಚಾನಲ್ಗಳಲ್ಲಿ ಅಪ್ಲೋಡ್ ಆಗಿರುತ್ತೆ ರಕ್ಷಿತಾ ಶೆಟ್ಟಿ ವೀಡಿಯೋಸು, ಯಾವ್ಯಾವ ಈವೆಂಟ್ಸ್ಗೆ ಹೋಗಿರ್ತಾಳೆ ನೋಡಿ, ಆ ವೀಡಿಯೋಸ್ ಎಲ್ಲ ಬೇರೆ ಒಂದು ಚಾನಲಲ್ಲಿ ಅಪ್ಲೋಡ್ ಆಗಿರುತ್ತೆ. ಬಟ್ ನೀವು ಮಿಸ್ ಮಾಡ್ಕೊಂಡಿರ್ತೀರ. ಸೊ ಅಂತಹ ಒಂದು ವೀಡಿಯೋಸ್ಗಳ ಬಗ್ಗೆ ಮಾಹಿತಿ ಕೊಡೋಣ. ಅಲ್ಲಿ ಸ್ಟೇಜ್ ಮೇಲೆ ಏನಾದರೂ ಇಂಟ್ರೆಸ್ಟಿಂಗ್ ಆಗಿರುವಂತಹ ಪಾಯಿಂಟ್ಸ್ಗಳನ್ನು ಮಾತಾಡಿದರೆ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಿದ್ದೀನಿ. ಎಸ್, ಲಾಸ್ಟ್ ಒಂದು 10 ಡೇಸ್ ಬ್ಯಾಕು ಏನೋ ಒಂದು ಕಡೆ ಈವೆಂಟ್ಗೆ ಹೋಗಿರ್ತಾಳೆ ರಕ್ಷಿತಾ ಶೆಟ್ಟಿ. ಅಲ್ಲಿ ಸ್ಟೇಜ್ ಮೇಲೆ ಆ್ಯಂಕರ್ ಆದಂಥವ್ರು ಒಂದು ಕ್ವೆಶನನ್ನು ಕೇಳ್ತಾರೆ, ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾಕೆ ಅಂದರೆ ನಿಮಗೆ ಪಟ 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 ಅಂತ ಮಾತಾಡಲಿಕ್ಕೆ ಇಷ್ಟ ಇದೆ, ಬಟ್ ಅಶ್ವಿನಿ ಮೇಡಮ್ ಅವರು ನಿಮ್ಮನ್ನ ಪಾಪು ಸುಮ್ಮನೆ ಕುತ್ಕೋ ಅಂತ ಹೇಳಿದ್ದಾರೆ. ಹಾಗೆ ಗಿಲ್ಲಿ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಮಾಡಿದ್ದಾರೆ. ಗಿಲ್ಲಿ ಬಗ್ಗೆ ಪ್ರಶ್ನೆ ಮಾಡಿದ ತಕ್ಷಣ ರಕ್ಷಿತಾ ಶೆಟ್ಟಿ ಕಂಪ್ಲೀಟಾಗಿ ಕ್ಲಾರಿಟಿ ಕೊಟ್ಬಿಟ್ಟಿದ್ದಾಳೆ. ರಕ್ಷಿತಾ ಶೆಟ್ಟಿಗೆ ಗಿಲ್ಲಿ ಮೇಲೆ ಇರೋದು ಕ್ರಶ್ಶಾ, ಲವ್ವಾ ಅಥವಾ ಬೇರೆ ರಿಲೇಷನ್ಶಿಪ್ಪ ಏನು ಅನ್ನೋದನ್ನು ಕಂಪ್ಲೀಟಾಗಿ ಕ್ಲಿಯರಾಗಿ ಕ್ಲಾರಿಟಿ ಕೊಟ್ಟಿದ್ದಾಳೆ. ಆನ್ ಸ್ಪಾಟ್ ಕ್ಲಾರಿಟಿ ಕೊಟ್ಟಿದ್ದಾಳೆ. ಆ್ಯಕ್ಚುಲಿ ಈ ಕ್ಲಾರಿಟಿನ ಬಿಗ್ ಬಾಸ್ ಮನೆಯಿಂದನೂ ಸಹ ಕುಟ್ಕೊಂಡು ಬರ್ತಾನೆ ಇದ್ದಾಳೆ. ಆದರೂ ಕೂಡ ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಕನ್ಫ್ಯೂಷನ್ಸ್ ಅನ್ನೋದು ಇದೆ. ಅದ್ರ ಬಗ್ಗೆ ರಕ್ಷಿತಾ ಶೆಟ್ಟಿ ಆನ್ ಸ್ಟೇಜ್ ಲಕ್ಷಾಂತರ ಜನಗಳ ಮುಂದೆನೇ ಆ ಈವೆಂಟಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಆ್ಯಂಡ್ ಆ ಈವೆಂಟ್ ನೋಡೋದಕ್ಕೆ ಯಾವ್ಯಾವ ಜನಗಳು ಬಂದಿದ್ರು ಎಲ್ಲರ ಮುಂದೆನೂ ಸಹ ಮುಖಕ್ಕೆ ಕೊಡ್ದಂಗೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾಳೆ ಅಂತಲೇ ಹೇಳ್ಬೋದು. ಆ್ಯಂಡ್ ಏನು ಪ್ರಶ್ನೆ ಕೇಳಿದ್ರು ಗಿಲ್ಲಿ ಬಗ್ಗೆ, ರಕ್ಷಿತಾ ಶೆಟ್ಟಿ ಅದಕ್ಕೆ ಏನು ಆನ್ಸರ್ ಮಾಡಿದ್ದಾಳೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಆಯಿತಾ? ಎಸ್, ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಟಾಪಿಕ್ ತೆಗೆದಿದ ತಕ್ಷಣ ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಇಷ್ಟನಾ ಅಂತಂದಾಗ ಎಸ್, ಆಫ್ಕೋರ್ಸ್ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ಗೆ ಹೋಗೋದಕ್ಕೆ ಮತ್ತೊಂದು ಚಾನ್ಸ್ ಸಿಕ್ತು ಅಂತಂದರೆ ಅವಳು ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳೋದಿಲ್ಲ. ಅದರಲ್ಲಿ ಪೇಮೆಂಟ್ ಕೊಡಲಿ, ಪೇಮೆಂಟ್ ಕೊಡ್ದಿರ ಇರಲಿ, ಆ ಒಂದು ಮೂಮೆಂಟ್ನ ಎಂಜಾಯ್ ಮಾಡೋಕ್ಕಾದ್ರೂ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಹೋಗ್ತಾಳೆ. ಅದನ್ನು ಸಾಕಷ್ಟು ಬಾರಿ ರಕ್ಷಿತಾ ಶೆಟ್ಟಿ ಕೂಡ ಹೇಳಿದ್ದಾಳೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ, ಎಸ್, ನೀನು ಪಾಪು, ನೀನು ಸುಮ್ಮನೆ ಕೂತ್ಕೋ ಅಂತ ಅಶ್ವಿನಿ ಮೇಡಮ್ ಅವ್ರು ಹೇಳಿದಾಗ ನಿಮ್ಗೇನು ಅನ್ನಿಸ್ತು? ನಿಮಗೆ ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತ ಕೇಳಿದ ತಕ್ಷಣ ರಕ್ಷಿತಾ ಶೆಟ್ಟಿ ಒಂದೇ ಮಾತು ಹೇಳೋದು, ಅವ್ರು ನನಗೆ ಆ ರೀತಿ ಎಲ್ಲ ಅಂದ್ರೂ ಕೂಡ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ನಾನು ಏನು ಹೇಳಿದೆ ಅಂದರೆ, ಅಶ್ವಿನಿ ಮೇಡಮ್ ಅವರು ನನಗೆ ತಾಯಿ ರೀತಿ ಅಂತ ನಾನು ಹೇಳಿ ಬಂದಿದ್ದೀನಿ, ಅವ್ರು ಹೋಗುವಾಗ ನೀನು ನನ್ನ ತಾಯಿ ಥರ ಅಂತ ಹೇಳಿ ಕಳಿಸಿದ್ದೀನಿ ಅಂತ ರಕ್ಷಿತಾ ಶೆಟ್ಟಿ ಹೇಳ್ತಿಲ್ಲ. ಈ ಒಂದು ಮಾತಿಗೆ ಅಲ್ಲಿದ್ದಂತಹ ಆಡಿಯನ್ಸ್ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಕಿರ್ಚಾಡ್ತಾರೆ, ಹಾಗೆ ಕ್ಲಾಪ್ಸ್ ಹೊಡಿತಾರೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಉತ್ತರನ ಕೊಟ್ಟರು. ಎಸ್, ರಕ್ಷಿತಾ ಶೆಟ್ಟಿಗೆ ಅಶ್ವಿನಿ ಗೌಡ ಅವ್ರು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಎಷ್ಟೆಲ್ಲ ಒಂಥರ ಟಾರ್ಚರ್ ಅಂತ ಹೇಳೋದಕ್ಕಾಗಲ್ಲ, ಒಂಥರ ಮೆಂಟಲಿ ಡೌನ್ ಮಾಡೋದಕ್ಕೆ ಎಷ್ಟೆಲ್ಲ ಟ್ರೈ ಮಾಡಿದ್ದಾರೆ ಅಂತ ನಾವು ನೋಡಿದ್ದೀವಿ. ಸೊ ಆ ಒಂದು ಸಿಚುವೇಶನ್ಸ್ಗಳ ಬಗ್ಗೆ, ಯಾವುದೋ ಒಂದು ಸಿಚುವೇಶನ್ ಬಗ್ಗೆ ಅಲ್ಲಿದ್ದಂತಹ ಆ್ಯಂಕರು ರಕ್ಷಿತಾ ಶೆಟ್ಟಿನ ಕೇಳಿದಾಗ ರಕ್ಷಿತಾ ಶೆಟ್ಟಿ ಹೇಳಿದ್ದೊಂದ, ಯಾರೂ ಕೂಡ ಕೆಟ್ಟವರಲ್ಲ, ಆ ಒಂದು ಸಿಚುವೇಶನ್ಸ್ಗೆ ತಕ್ಕ ಹಾಗೆ
ಅವರು ಆಟ ಆಡಿದ್ರು ಅಷ್ಟೇ. ಬಿಗ್ ಬಾಸ್ ಮನೆ ಅಂತ ಬಂದಾಗ ಲೈಕ್ ಅಲ್ಲೊಂದು 20 to 25 ಮೆಂಬರ್ಸ್ ನಾವು ಬಿಗ್ ಬಾಸ್ ಮನೆಗೆ ಹೋಗಿದ್ರಿ. ಬಿಗ್ ಬಾಸ್ ಮನೆಗೆ ನಾವು ಹೋದಾಗ ಒಬ್ಬೊಬ್ಬರದು ಒಂದೊಂದು ಪರ್ಸ್ನಾಲಿಟಿ ಇತ್ತು. ಲೈಕ್ ನನ್ನ ರೀತಿ ನೀವಿರೋದಿಲ್ಲ, ನಿನ್ನ ರೀತಿ ನಾನಿರೋದಿಲ್ಲ. ನಾನೊಂದು ಸಿಚುಯೇಷನ್ನ ಒಂದು ರೀತಿ ನೋಡಿದ್ರೆ ಇನ್ನೊಬ್ರು ಅದೇ ಸಿಚುಯೇಷನ್ನ ಇನ್ನೊಬ್ರು ಬೇರೆ ರೀತಿ ನೋಡ್ತಿರ್ತಾರೆ. ಸೊ ನನ್ನ ಪರ್ಸ್ಪೆಕ್ಟಿವೇ ಬೇರೆ ಇರುತ್ತೆ, ಬೇರೆಯವರ ಪರ್ಸ್ಪೆಕ್ಟಿವೇ ಬೇರೆ ಇರುತ್ತೆ. ಸೊ ಅಂತಹ ಟೈಮಲ್ಲಿ ಆ ರೀತಿ ಜಗಳ ಆಡೋದು ಎಲ್ಲ ಕಾಮನ್ನು ಅಂತ ಹೇಳಿದ್ದಾರೆ. ಹಾಗೆ ಲೈಕ್ ಅವರ ಒಂದು ಫ್ಯಾಮಿಲಿ ಮೆಂಬರ್ಸ್ಗೆ ಹೋಲಿಸ್ಕೊಂಡು ಮಾತಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಕಂಟೆಸ್ಟೆಂಟ್ನ ಅವರ ಒಂದು ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಹೋಲಿಸ್ಕೊಂಡು ಮಾತಾಡಿದ್ದಾರೆ. ಇವಾಗ ಒಂದು ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ಅಂದ್ರೂ ಅದೇ ರೀತಿ ಅಲ್ವಾ. ಲೈಕ್ ಕಿತ್ತಾಡ್ತೀವಿ, ಜಗಳ ಮಾಡ್ತೀವಿ, ಹೊಡೆದಾಡ್ತೀವಿ, ಬಟ್ ನಾವು ಬೆಳಗ್ಗೆ ರಾತ್ರಿ ಅವರ ಮುಖ ನೋಡಲೇಬೇಕು, ಒಂದೇ ತಟ್ಟೆಯಲ್ಲಿ ಊಟ ಮಾಡಲೇಬೇಕು. ಸೊ ಫ್ಯಾಮಿಲಿ ಅಂದಮೇಲೆ ಎಲ್ಲ ರೀತಿಯೂ ಇರಬೇಕು, ಇದ್ದು ನಾವು ಅದನ್ನು ಜೊತೇಲಿ ಇದ್ಕೊಂಡು ಹೋದ್ರೇ ಅದಕ್ಕೊಂದು ವ್ಯಾಲ್ಯೂ ಇರೋದು. ಸೊ ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲೂ ಆಗುತ್ತೆ ಅಷ್ಟೇ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ ನಾನು ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಹೇಳಿದ್ದಾಳೆ. ಆ್ಯಂಡ್ ಹಾಗೆ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಕೂಡ ಅಲ್ಲಿ ಆ್ಯಂಕರ್ ಕ್ವೆಶನ್ ಮಾಡ್ತಾರೆ. ಬಟ್ ರಕ್ಷಿತಾ ಶೆಟ್ಟಿಗೆ ನಿಜಕ್ಕೂ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಇಷ್ಟನೇ ಇರೋದಿಲ್ಲ. ಎಸ್, ಅಫ್ಕೋರ್ಸ್ ನಮ್ಮೆಲ್ಲರಿಗೂ ಸಹ ಗೊತ್ತು ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿಗೆ ಯಾರು ಕಂಡ್ರೆ ಆಗ್ತಿರಲಿಲ್ಲ ಅಂತ ಹೇಳಿ ಗೊತ್ತಿದೆ. ಲೈಕ್ ಎಸ್, ಕಾವ್ಯ ಶೈವ ಅವರು ಹೆಸರು ಹೇಳಿಬಿಟ್ಟೆ ಹೇಳ್ತೀನಿ, ಯಾಕಂದರೆ ನಾನೇನು ಬ್ಯಾಡಾಗೇನು ಹೇಳ್ತಿಲ್ಲ. ಸೊ ಹೆಸರು ಹೇಳಿಬಿಟ್ಟೆ ಹೇಳ್ತೀನಿ. ಕಾವ್ಯ ಶೈವ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ಜಸ್ಟ್ ಟಾಪಿಕ್ ಚೇಂಜ್ ಮಾಡಿ ಅಂತ ಹೇಳಿ ಆ ಒಂದು ಟಾಪಿಕ್ನ ಅಲ್ಲಿಗೆ ಸ್ಟಾಪ್ ಮಾಡ್ತಾಳೆ ರಕ್ಷಿತಾ ಶೆಟ್ಟಿ. ಅವ್ರ ಬಗ್ಗೆ ಏನನ್ನೂ ಸಹ ಮಾತಾಡೋದಿಲ್ಲ. ನನಗೆ ಮಾತಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಆ ಟಾಪಿಕ್ನ ರಕ್ಷಿತಾ ಶೆಟ್ಟಿ ಹಾಗೆ ನೆಗ್ಲೆಕ್ಟ್ ಮಾಡಿ ಚೇಂಜ್ ಮಾಡಿಸಿದ್ಲು ಅಷ್ಟೇ. ಆ್ಯಂಡ್ ಇನ್ನು ಗಿಲ್ಲಿ ಬಗ್ಗೆ ಕೇಳ್ತಾರೆ. ಗಿಲ್ಲಿ ಬಗ್ಗೆ ಕೇಳಿದಾಗ ಲೈಕ್ ಅವ್ರು ಕೇಳುವಂತಹ ರೀತಿ ಹೇಗಿತ್ತು ಅಂತಂದರೆ, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಜೊತೆ ತುಂಬಾ ಫೈಟ್ ಮಾಡ್ತಿದ್ರಲ್ಲ, ಇವಾಗ ಹೇಗಿದೆ ಗಿಲ್ಲಿ ಜೊತೆ ನಿಮ್ಮ ಕಾಂಟ್ಯಾಕ್ಟು ಅಂತ ಕೇಳಿದಾಗ ರಕ್ಷಿತಾ ಶೆಟ್ಟಿಗೆ ಫ್ಲ್ಯಾಶ್ ಆಗುತ್ತೆ. 2 days ಬ್ಯಾಕ್ ಅದೇ ಇವೆಂಟ್ಗೆ ಗಿಲ್ಲಿ ಕೂಡ ಬಂದಿರ್ತಾರೆ ಅನ್ನೋದು ರಕ್ಷಿತಾ ಶೆಟ್ಟಿಗೆ ಗೊತ್ತಿರುತ್ತೆ. ಸೊ ಆನ್ ಸ್ಪಾಟ್ ಕೇಳ್ತಾಳೆ, 2 days ಬ್ಯಾಕ್ ನಮ್ಮ ಗಿಲ್ಲಿ ಕೂಡ ಇದೇ ಇವೆಂಟ್ಗೆ ಬಂದಿದ್ರಲ್ಲ, ಆವಾಗ ನೀವು ನನ್ನನ್ನು ಇಲ್ಲಿಗೆ ಕರಿಬೇಕಾಗಿತ್ತು, ಅವಾಗ ಹೇಳ್ತಿದ್ದೆ ಗಿಲ್ಲಿಗೆ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಹೇಳ್ತಾಳೆ. ಆವಾಗ ಆ್ಯಂಕರ್ ಕೇಳ್ತಾರೆ, 2 days ಬ್ಯಾಕು ನಿಮ್ಮನ್ನು ಸಹ ಗಿಲ್ಲಿ ಬಂದಾಗ ಕರೆದಿದ್ರೆ ಇಲ್ಲೂ ಸಹ ಫೈಟ್ ಮಾಡ್ತಿದ್ರಿ ಅನಿಸುತ್ತೆ ಅಲ್ವಾ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಅವ್ರ ಟಾಪಿಕನ್ನು ಚೇಂಜ್ ಮಾಡ್ತಾರೆ. ಯಾವ ರೀತಿ ಅಂದರೆ, ಗಿಲ್ಲಿ ಮೇಲೆ ಕ್ರಶ್ಶು, ಲವ್ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಕೇಳಿದಾಗ, ಅರೆ ಕ್ರಶ್ಶು, ಲವ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಫ್ರೆಂಡ್ಶಿಪ್ ಅನ್ನೋದು ಇರುತ್ತೆ ಅಲ್ಲ, ಅದೇ ಬಾಂಡಿಂಗ್ ನಮ್ಮಿಬ್ಬರ ಮಧ್ಯೆ ಇರೋದು. ಕ್ರಶ್ಶು ಇಲ್ಲ, ಲವ್ ಇಲ್ಲ, ಜಸ್ಟ್ ಒಂದು ಫ್ರೆಂಡ್ಶಿಪ್, ಪ್ಯೂರ್ ಫ್ರೆಂಡ್ಶಿಪ್ ಅನ್ನೋದು ನನಗೆ ಗಿಲ್ಲಿ ಬಗ್ಗೆ ಇದೆ ಅಂತ ಹೇಳ್ತಾರೆ. ಆ್ಯಂಡ್ ಗಿಲ್ಲಿನ ಇವಾಗಲೂ ಸಹ ಗಿಲ್ಲಿ ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೆ ರಕ್ಷಿತಾ ಶೆಟ್ಟಿನ ಇದುವರೆಗೂ ಮೀಟ್ ಆಗಿಲ್ಲ. ಆದರೂ ಕೂಡ ರಕ್ಷಿತಾ ಶೆಟ್ಟಿಗೆ ಗಿಲ್ಲಿ ಮೇಲೆ ಅದೇ ಅಭಿಪ್ರಾಯ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಏನು ಅಭಿಪ್ರಾಯನ ಇಟ್ಕೊಂಡಿದ್ಲು, ಗಿಲ್ಲಿ ಮೇಲೆ ಏನು ಗೌರವ ಇಟ್ಕೊಂಡಿದ್ದು, ಅದೇ ಅಭಿಪ್ರಾಯ ಗೌರವನ ರಕ್ಷಿತಾ ಶೆಟ್ಟಿ ಇಟ್ಕೊಂಡಿದ್ದಾಳೆ. ಹಾಗೆ ರಕ್ಷಿತಾ ಶೆಟ್ಟಿ ಗಿಲ್ಲಿ ಮೇಲೆ ಇದ್ದಂತಹ ಒಂದು ಫೀಲಿಂಗ್ಸ್, ಕ್ರಶ್, ಲವ್ ಅಥವಾ ಜಸ್ಟ್ ಫ್ರೆಂಡ್ಶಿಪ್ ಅನ್ನೋದ್ರ ಮೇಲೆ ಒಂದು ಕ್ಲಾರಿಟಿ ಕೊಟ್ಟಿದ್ದಾಳೆ. ಲಕ್ಷಾಂತರ ಜನಗಳ ಮುಂದೆ ಕ್ಲಾರಿಟಿ ಕೊಟ್ಟಳು ಅಂತ ಅನ್ಕೋತೀನಿ. ಆ್ಯಂಡ್ ಇವಾಗಲಾದರೂ ಅರ್ಥ ಮಾಡ್ಕೊಳ್ಳಿ, ರಕ್ಷಿತಾ ಶೆಟ್ಟಿ ಯಾರನ್ನ ಕಂಡು ಹುಡ್ಕೋತಿಲ್ಲ, ಯಾರನ್ನೂ ಇಷ್ಟನೂ ಸಹ ಪಡ್ತಿಲ್ಲ. ಅವಳ ಮನಸ್ಸಲ್ಲಿ ಏನಿರುತ್ತೆ ಅದನ್ನು ಡೈರೆಕ್ಟಾಗಿ ಹೇಳ್ತಿರ್ತಾಳೆ. ಅಕಸ್ಮಾತ್ ಇನ್ ಕೇಸ್ ಏನಾದರೂ ಲವ್, ಕ್ರಶ್ ಅನ್ನೋದಿತ್ತು ಅಂತಂದರೆ ಅವಳೇ ಹೇಳ್ಕೊತಿರೋಳು. ಅವಳು ಹೇಳ್ಕೊಂಡಿಲ್ಲ ಅಂತಂದರೆ ಲೈಕ್ ಆ ರೀತಿ ಏನೂ ಇಲ್ಲ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಪದೇ ಪದೇ ಅದನ್ನೇ ಕೇಳಿಕೊಂಡು ಲೈಕ್ ಏನೋ ಹೇಳ್ತಾರಲ್ಲ, ಆ ರೀತಿ ಹೇಳಿದ್ದೆ ಹೇಳೋಕೆ ಸ್ಪಾಯ್ ದಾಸ ಅನ್ನೋ ರೀತಿ ಮಾಡ್ಕೋಬೇಡಿ. ಅವಳು ತುಂಬ ಸತಿ ಕ್ಲಾರಿಟಿ ಕೊಟ್ಕೊಂಡು ಬರ್ತಿದ್ದಾಳೆ. ಗಿಲ್ಲಿ ಅಂದರೆ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಅಷ್ಟೇ ನಮ್ಮಿಬ್ಬರ ಮಧ್ಯೆ ಇರೋದು, ಅದನ್ನು ಬಿಟ್ಟರೆ ಏನೂ ಇಲ್ಲ ಅನ್ನೋದನ್ನು ರಕ್ಷಿತಾ ಶೆಟ್ಟಿ ಕ್ಲಾರಿಟಿ ಕೊಟ್ಟಿದ್ದಾಳೆ. ಆ್ಯಂಡ್ ಎಸ್, ರಕ್ಷಿತಾ ಶೆಟ್ಟಿ ಇವಾಗಲೂ ಸಹ ಗಿಲ್ಲಿನ ಮೀಟ್ ಮಾಡೋದಕ್ಕೆ ಕಾಯ್ತಿದ್ದಾಳೆ. ಯಾಕಂದರೆ ಒಂದು ಪ್ಯೂರ್ ಫ್ರೆಂಡ್ ಅನ್ನೋ ರೀತಿ ನೋಡಿದ್ಲಲ್ಲ, ಸೊ ಅದಕ್ಕೋಸ್ಕರ ಇವಾಗಲೂ ಗಿಲ್ಲಿನ ಮೀಟ್ ಮಾಡೋದಕ್ಕೆ ಕಾಯ್ತಿದ್ದಾರೆ. ಸೊ ನೋಡೋಣ ಗಿಲ್ಲಿನ ರಕ್ಷಿತಾ ಶೆಟ್ಟಿ ಆಗಿರ್ಬೋದು, ರಘು ಅವರಾಗಿರ್ಬೋದು ಯಾವಾಗ ಮೀಟ್ ಮಾಡ್ತಾರೆ ಅಂತ ಹೇಳಿ. ಆ್ಯಂಡ್ ಇನ್ನು ಅವ್ರಿಗೆ ಅಶ್ವಿನಿ ಅವ್ರ ಮೇಲೆ ಇರುವಂಥ ಒಂದು ಭಾವನೆ ಕೂಡ ತುಂಬಾ ಇಷ್ಟ ಆಯಿತು ನನಗೆ. ಒಬ್ಬ ವ್ಯಕ್ತಿ ಅಷ್ಟೆಲ್ಲ ನಮ್ಮನ್ನು ಮೆಂಟಲಿ ಕುಗ್ಸೋದಕ್ಕೆ ಟ್ರೈ ಮಾಡಿದ್ರು ಸಹ ಜಸ್ಟ್ ಒಂದು ಸಿಚುಯೇಷನ್ ಬೇಸ್ಗೆ ಈ ರೀತಿ ಮಾಡಿದ್ರು ಅಂತ ಅರ್ಥ ಮಾಡಿಕೊಂಡು, ಒಂದು ಆಟಕ್ಕೋಸ್ಕರ ಈ ರೀತಿ ಆಡಿದ್ರು ಅಂತ ಹೇಳಿ ಅರ್ಥ ಮಾಡಿಕೊಂಡು ಅದನ್ನೆಲ್ಲ ಮರೆತು ಅವ್ರ ಜೊತೆ ಒಂದು ಒಳ್ಳೆ ಬಾಂಡಿಂಗನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾರಲ್ಲ, ನಿಜವಾಗ್ಲೂ ರಕ್ಷಿತಾ ಶೆಟ್ಟಿಗೆ ಹ್ಯಾಟ್ಸ್ ಆಫ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ರೀತಿಯಾದಂತಹ ಮನಸ್ಸು ಯಾರಿಗೂ ಇರೋದಿಲ್ಲ.
ಆ್ಯಕ್ಚುಲಿ ಬಿಗ್ ಬಾಸ್ ಮನೆಗೆ ಬರುವಂಥ ಕಂಟೆಸ್ಟೆಂಟ್ಗಳಲ್ಲಿ ಮೊದಲೇ ಇರೋದಿಲ್ಲ ಅಂತ ಹೇಳ್ಬೋದು. ಯಾರೇ ಆದರೂ ಒಂದು ಸಿಚುವೇಶನ್ಗೋಸ್ಕರ ಒಂದು ಫ್ರೆಂಡ್ಶಿಪ್ಪನ್ನು ಯೂಸ್ ಮಾಡ್ಕೊಂಡಿರ್ತಾರೆ. ಅದೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಆ ಫ್ರೆಂಡ್ಶಿಪ್ ಎಲ್ಲವನ್ನು ಸಹ ಬಿಟ್ಟು ಹೋಗ್ತಿರ್ತಾರೆ. ಬಟ್ ರಕ್ಷಿತಾ ಶೆಟ್ಟಿ ಅವ್ರಿಗೆ ಟಾರ್ಚರ್ ಕೊಟ್ಟಿದ್ದರೂ ಸಹ ಅವ್ರನ್ನ ಒಂದು ತಾಯಿ ರೀತಿ ನೋಡ್ತೀನಿ ಅಂತ ಹೇಳ್ತಾಳೆ. ಅವ್ರ ಜೊತೆ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ಅಂತಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ರಕ್ಷಿತಾ ಶೆಟ್ಟಿ ಎಷ್ಟು ಒಳ್ಳೆ ಹುಡುಗಿ ಅಂತ ಹೇಳಿ. ಸೊ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.